ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ. ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಯುಗಾದಿ ಹಬ್ಬದ ಇಂದಿನ ವ್ಲಾಗ್ ಇದು. ಸೊ ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ ರಂಗೋಲಿ ಹಾಕೋದಕ್ಕಂತ ಹೇಳಿ. ಸೊ ಎಲ್ಲ ರಂಗೋಲಿ ಎಲ್ಲ ಮುಗಿಸೋಷ್ಟೊತ್ತಿಗೆ 10:30 11 ಗಂಟೆ ಆಗಿಬಿಟ್ಟಿತ್ತು. ಸೊ ನಾವು ನಿಮಗೆ ಗೊತ್ತು, ನಾನು ಪ್ರತಿ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ನಾನು ಪ್ರತಿ ಮೆಟ್ಲಿಗೂ ರಂಗೋಲಿನ ಹಾಕ್ಕೊಂಡು ಹೋಗ್ತೀವಿ. ಸೊ ಒಂದು ರಂಗೋಲಿ ಹಾಕಿದ್ರೇ ಆ ವೈಬ್ಸೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಪ್ರತಿ ಮೆಟ್ಲಿಗೂ ಒಂದು ರಂಗೋಲಿ ಹಾಕ್ಕೊಂಡೋದ್ರೆ ಅದು ಚೆನ್ನಾಗಿರುತ್ತೆ. ಹಬ್ಬಕ್ಕೊಂದು ಕಳೆ ಬರುತ್ತೆ. ಸೊ ನಮ್ಮನೆ ಹತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಆ ಒಂದು ಪೇಂಟ್ಗೂ ಆ ರಂಗೋಲಿ ಕೂಡ. ಸೊ ಇದಾಗಿತ್ತು. ಸೊ ನೆಕ್ಸ್ಟ್ ಡೇ ವ್ಲಾಗ್, ಇದು ಯುಗಾದಿ ಹಬ್ಬದ ವ್ಲಾಗ್ ಇವತ್ತು. ಸೊ ಆಲ್ಮೋಸ್ಟ್ 4:30ಗೆಲ್ಲ ನಮ್ಮ ಅಮ್ಮ ಎದ್ಬಿಟ್ಟಿದ್ರು. ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು. ಬಟ್ ನಾನು ಎದ್ದಿದ್ದು 6 o'clockಗೆ. ಸೊ 6 o'clock ಎದ್ದು ಇನ್ನು ನಾನು ರಂಗೋಲಿ ಹಾಕಬೇಕಾಗಿತ್ತು. ಸೊ ನನಗೆ ರಂಗೋಲಿ ಅಂದರೆ ಇಷ್ಟ ಅಂತ ನಮ್ಮಮ್ಮ ಹಾಕಕ್ಕೆ ಹೋಗಲಿಲ್ಲ, ನನ್ನೇ ಬಿಟ್ಬಿಟ್ಟಿದ್ರು. ರಂಗೋಲಿ ಹಾಕು ನೀನೇ, ನಿಂಗೆ ಇಷ್ಟ ಅಲ್ವಾ ಅಂತ ಹೇಳಿ. ಸೊ ಇದು ನಮ್ಮಮ್ಮ 4:15ಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಅವರು ದೇವ್ರ ಸಾಮಾನನ್ನ ಉಜ್ಕೊಳ್ತಾ ಇದ್ರು. ಸೊ ನಾನು ಇದ್ದಿದ್ದು ಸ್ವಲ್ಪ ಲೇಟೇ. ಸೊ ಅವ್ರು ಬೇಗ ಇದ್ದು. ಆಮೇಲೆ ಬಿಸಿಲು ಹಾಕ್ತಾ ಏನಾಗುತ್ತೆ, ನಮಗೆ ಟಯರ್ಡ್ ಫೀಲ್ ಆಗಿಬಿಡುತ್ತೆ. ಸೊ ಬಿಸಿಲು ಬೇರೆ ನಮ್ಮ ಕಿಚನ್ಗೆ ಎದುರುಗಡೆನೇ ಬೀಳುತ್ತಲ್ವ. ಸೊ ಹಾಗಾಗಿ ಅಡುಗೆಗಳು ಮಾಡ್ಕೊಳಕ್ಕಾಗಲ್ಲ. ಬೇಗ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಬೇಗ ಎದ್ದಿದ್ವಿ. ಸೊ ನಮ್ಮಮ್ಮ ಬೇಗನೆ ಎದ್ದಿದ್ರು. ಸೊ ನಾನು ಇಲ್ಲಿ ತೋರಣ ಕಟ್ಟೋಣ ಅಂತ ನಮ್ಮಮ್ಮಗೆ ಹೆಲ್ಪ್ ಮಾಡ್ತಿದ್ದೆ. ಸೊ ಎಲ್ಲ ನೈಟೇ ತೊಗೊಂಡು ಬಂದಿದ್ದರಿಂದ ಬೆಳಿಗ್ಗೆ ಎಲ್ಲ ನಮಗೆ ಈಸಿ ಆಗುತ್ತೆ. ಸೊ ನೈಟ್ ಇದೆಲ್ಲ ಬಿಡ್ಸ್ಕೊಳಕ್ಕೆ ಆಗಿರಲಿಲ್ಲ. ಸೊ ಇವಾಗ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಬಿಡಿಸ್ಕೊಂಡು ಕಟ್ಟಿ ಹಾಕದೆ. ಸೊ ಯುಗಾದಿ ಅಂದೇ ಎಲ್ಲರಿಗೂ ಸ್ಪೆಷಲ್. ಸೊ ಒಬ್ಬಟ್ಟು, ಬೇವು ಬೆಲ್ಲ. ಸೊ ಇದೊಂಥರ ಲೈಕ್ ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು ನಮ್ಮ ಒಂದು ಲೈಫ್ಗೆ. ಇದು ಒಂದು ಹೊಸ ವರ್ಷ ಅಂತಲೇ ಹೇಳ್ಬೋದು. ಸೊ ಯುಗಾದಿ ಅಂತ ಅಂದರೆ, ಯುಗ ಅಂದರೆ ಅವಧಿ ಅಂತ ಅರ್ಥ, ಆದಿ ಅಂತ ಅಂದರೆ ಆರಂಭ ಅಂತ ಅರ್ಥ. ಸೊ ನಿಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳಿದ್ರೂ ಅಥವಾ ನೀವು ಏನು ನಿಮ್ಮ ಪಾಸ್ಟ್ ಏನೇ ಇದ್ರೂ ಅದನ್ನು ಮರೆತು ಒಂದು ಹೊಸ ಒಂದು ಆರಂಭ ಮಾಡೋದೇ, ಒಂದು ಹೊಸ ಜೀವನವನ್ನು ಶುರು ಮಾಡೋದೇ ಯುಗಾದಿ ಅಂತ ಹೇಳ್ತೀರಿ. ಸೊ ಯುಗಾದಿನ ನಾವು ಎಷ್ಟೋ ವರ್ಷಗಳಿಂದ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದು ಕೂಡ ನಮ್ಮಲ್ಲಿ ನಾವು ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಈ ಒಂದು ವ್ಲಾಗಲ್ಲಿರುತ್ತೆ. ಸೊ ಹೋಪ್ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಯುಗಾದಿ ಅನ್ನೋದು ಮೀನಿಂಗ್ ಏನು ಅಂತ ನಾನು ನಿಮಗೆ, ಸೊ ಇದು ಮೀನಿಂಗ್ ಏನು ಅಥವಾ ಯುಗಾದಿ ಅಂದರೆ ಏನು ಅಂತ ನನಗೆ ಎಷ್ಟು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೇ. ಸೊ ಇವಾಗ ತೋರಣ ಎಲ್ಲ ಕಟ್ಟಿದ್ದಾಯಿತು. ನನ್ನ ಜೊತೆಗೆ ನಮ್ಮಮ್ಮ ಕೂಡ ನನಗೆ ಹೆಲ್ಪ್ ಮಾಡಿದ್ರು. ಸೊ ಹಿಂಗೆ ಏನೇನು ಎಲ್ಲೆಲ್ಲಿ ನಾನು ಏನಾರ ತಪ್ಪು ಹೋದರೆ ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಎಲ್ಲ ಕೂಡ ತೋರಣ ಎಲ್ಲ ಹಾಕಿ ಬಾಗಿಲಿಗೆಲ್ಲ ರೆಡಿ ಮಾಡಿದ್ವಿ, ಆಯಿತು. ಸೊ ಇವಾಗ ನಾನು ಅದೆಲ್ಲ ಕ್ಲೀನಾಗಿ ಗುಡಿಸ್ಬೇಕು. ಸೊ ಫುಲ್ ಕೆಳಗಡೆ ಹೂವೆಲ್ಲ ಉದ್ರಿದೆಯಲ್ವಾ, ಸೊ ಅದ್ರ ಮೇಲೆ ರಂಗೋಲಿ ಹಾಕೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಗುಡಿಸ್ಬಿಟ್ಟು ಕ್ಲೀನಾಗಿ ಹಾಕೋಣ ಅಂತ. ಸೊ ನೈಟೇ ಎಲ್ಲ ನಾವು ತೊಳೆದ್ಬಿಟ್ಟಿದ್ವಿ, ಬರೀ ಇವಾಗ ಗುಡಿಸ್ಬೇಕಾಗಿತ್ತು ಅಷ್ಟೇ. ಸೊ ಇನ್ನೇನು ಎಲ್ಲ ಕೆಲಸನೂ ಆಲ್ಮೋಸ್ಟ್ ನಮ್ಮ ಅಮ್ಮನೇ ಮಾಡ್ಕೊಂಬಿಟ್ಟಿದ್ರು. ಇದೊಂದು ಕೆಲಸ ಮಾತ್ರ ನನಗೆ ಬಿಟ್ಟಿದ್ರು, ಏಕೆಂದರೆ ನನಗೆ ರಂಗೋಲಿ ಪಾರ್ಟ್ ಅಂದರೆ ನನಗೆ ತುಂಬ ಇಷ್ಟ, ರಂಗೋಲಿ ಬಿಡಿಸೋದಂದರೆ ಇಷ್ಟ ನನಗೆ. ಸೊ ಹಾಗಾಗಿ ಇದೊಂದು ಪಾರ್ಟ್ ಮಾತ್ರ ನೀನು ಮಾಡ್ಕೊ ಅಂತ ಹೇಳಿ ಅವರು ಬಿಟ್ಬಿಟ್ಟಿದ್ರು. ಸೊ ಇನ್ನು ಅವರು ಒಳಗಡೆ ಕೆಲಸ ಮಾಡ್ಕೊಳ್ತಾಯಿದ್ರು ಅಷ್ಟೇ. ಸೊ ಬೇಗ ಮಾಡಬೇಕಿತ್ತು, ಯಾಕಂದರೆ ಅವರು ಕೂಡ ಪೂಜೆ ಮಾಡಬೇಕಲ್ವಾ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಪೂಜೆ ಎಲ್ಲ ಬಂದು 7 ಮುಗ್ದೋಯ್ತು. ಸೊ 7 ಆದಮೇಲೆ ನಾವು ಅಡುಗೆ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈ ನನ್ನ ವ್ಲಾಗ್ ಫುಲ್ಲು ಕಂಪ್ಲೀಟಾಗಿ ನಮ್ಮ ಮನೇಲಿ ಹೇಗೆ ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಇದರಲ್ಲಿ ತಿಳಿಸ್ಕೊಡ್ತೀವಿ. ಸೊ ಯೂಶ್ವಲಿ ನಮ್ಮ ಮನೆ ಹತ್ರ ಫುಲ್ ಕಲರ್ಫುಲ್ಲಾಗಿರುತ್ತೆ. ಹೇಳಬೇಕು ಅಂದರೆ ಆ ರಂಗೋಲಿ ಪ್ರತಿ ಒಂದು ಬಾಡಿಗೆ ಮನೆ ಏನಿದ್ದೀವಿ ಪಕ್ಕದಲ್ಲೆಲ್ಲ ಏನು ನೇಬರ್ಸ್ ಇದ್ದಾರೆ, ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಏನು ಹಬ್ಬ ಬಂತು ಅಂದ್ರೇ ಅವರು ಮನೆ ಮುಂದೆ ರಂಗೋಲಿ ಹಾಕಿ ಕಲರ್ಫುಲ್ಲಾಗಿ ಅದಕ್ಕೆಲ್ಲ ಕಲರ್ಸ್ ಎಲ್ಲ ತುಂಬಿಸಿ ಇದು ಮಾಡ್ತಾರೆ. ಸೊ ಅದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ ಹಬ್ಬ ಅನ್ನೋ ಫೀಲ್ ಯಾವಾಗ ಬರುತ್ತೆ ಅಂದರೆ ಮನೆ ಮುಂದೆ ರಂಗೋಲಿ ಹಾಕಿ ಕಲರ್ಸ್ ತುಂಬಿಸ್ದಾಗೇ ಆ ಒಂದು ಹಬ್ಬಕ್ಕೊಂದು ಕಳೆ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ರಂಗೋಲಿನ ಬಿಡಿಸ್ದೆ. ಹೇಳ್ಬೇಕಂದ್ರೆ ನನಗೆ ನಮ್ಮಮ್ಮ ನಿಜ ಟೈಮ್ ಕೊಟ್ಟಿಲ್ಲ, ಟೈಮ್ ಆಗೋಯ್ತು, ಬೇಗ ಕಲರ್ ತುಂಬಿಸು ಅಂತ ಹೇಳೋದು. ಸೊ ಸಿಂಪಲ್ಲಾಗಿ ನಾನು ರಂಗೋಲಿನ ಬಿಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಯಾವ್ದು ಗೊತ್ತೋ ಅದನ್ನು ಮಾತ್ರ ನಾನು ಬಿಡಿಸಿದೆ. ಸೊ ಯೂಶ್ವಲಿ ನೋಡೋದಕ್ಕೆ ಟೈಮೇ ಸಿಕ್ಕಲಿಲ್ಲ ನನಗೆ. ಸೊ ನಾನು ಗೇಟ್ ಹತ್ರ ಹಾಕಿದ ರಂಗೋಲಿ ಇದು ಎಷ್ಟು ವಿಸಿಬಲ್ ಆಗಿ ಕಾಣ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಇದು ನಿನ್ನೆ ನೈಟ್ ಹಾಕಿದ್ವಲ್ಲ, ಅದು ನೈಟ್ ನೋಡೋದಕ್ಕೆ ಒಂಥರ ಇರುತ್ತೆ, ಬೆಳಗ್ಗೆ ನೋಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೈಟ್ಗಿಂತ. ಸೊ ನಮ್ಮ ಅಪ್ಪ ಕೂಡ ಏನೋ ಮಾಡ್ತಾಯಿದ್ರು ಅಲ್ಲಿ. ಸೊ ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಸೊ ಆಮೇಲೆ ನಮ್ಮ ಅಮ್ಮ ಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು. 7:30 ಒಳಗಡೆ ಎಲ್ಲನೂ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು
ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಅಮ್ಮ ಇಲ್ಲಿ ಒಬ್ಬಟ್ಟು ಹೂರಣ ಕೂಡ ರೆಡಿ ಮಾಡಿದರು. ಸೊ ಇಲ್ಲಿ ಏನು ಮಾಡ್ತಿದ್ಯಾ? ಬಾ ಬಾ ಕಣ್ಮುಚ್ಚು ಮುಚ್ಚು ಕಣ್ಮುಚ್ಚು ಕೈ ಕೊಡು ಬಿಡು. ಓಪನ್ ಮಾಡು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನಮ್ಮ ಅಮ್ಮನಿಗೆ ನಾನು ಹೊಸ ವರ್ಷಕ್ಕೆ ಒಂದು ಏನೋ ಕೊಡಬೇಕು, ಏನೋ ಈಸ್ಕೊಡ್ಬೇಕು ಅಂತ ಹೇಳಿ ನಾನು ಅದನ್ನು ಈಸ್ಕೊಟ್ಟೆ. ಸೊ ಅವ್ರು ಯೂಶ್ವಲಿ ನನಗೆ ಹೇಳ್ತಿದ್ರು ಅವರು ನನಗೆ ಟಾಪ್ ಬೇಕು, ಎಲ್ಲೆಲ್ಲ ಕರ್ಕೊಂಡೋಗು ಟಾಪ್ಗೆ ತೊಗೊಳ್ಳೋಣ ಅಂತ. ಸೊ ತುಂಬ ಕಡೆ ನೋಡಿದ್ವಿ ಅವ್ರಿಗೆ ಯಾವುದೂ ಸೆಟ್ ಆಗ್ತಾ ಇರಲಿಲ್ಲ. ಬಟ್ ನಾನೇ ಅಂದ್ಕೊಂಡೆ ಇದನ್ನೇ ಹೊಸ ವರ್ಷಕ್ಕೆ ಏನೋ ಈಸ್ಕೊಡೋಣ ಅಂತ ಹೇಳಿ ಇದನ್ನೇ ಡಿಸೈಡ್ ಮಾಡಿ ಟಾಪು ಮತ್ತು ನೈಟಿ ಈಸ್ಕೊಟ್ಟೆ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಆ ಒಂದು ಏನೋ ನಮ್ಮ ಅಮ್ಮನಿಗೆ ಅಥವಾ ಪೇರೆಂಟ್ಸ್ಗೆ ಏನೋ ಕೊಡಿಸಿದ್ವಿ ನಾವು ಅಂತಂದರೆ ನಿಜವಾಗ್ಲೂ ಅದರಲ್ಲಿರೋ ಹ್ಯಾಪಿನೆಸ್ ಬೇರೆ ಎಂತಲೂ ಇಲ್ಲ. ಸೊ ಅದರಲ್ಲಿ ನಮ್ಮ ದುಡ್ಡನ್ನು ನಾವು ಕೊಡಿಸಿರ್ತೀವಲ್ವ, ಅದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸೊ ಒಂಥರ ಮನಸ್ಸು ಕೂಡ ನಮಗೇನು ಹೇಳ್ತಾರೆ ತೃಪ್ತಿ ಅನ್ನೋದು ಸಿಗುತ್ತೆ. ನಾವೇನೋ ಈಸ್ಕೊಟ್ವಿ ಅನ್ನೋದಕ್ಕೆ ಒಂಥರ ಖುಷಿ ಸಿಗುತ್ತೆ ನಮಗೆ. ಅದನ್ನು ನೆನೆಸ್ಕೊಂಡ್ರೆ ಕೂಡ ಅವ್ರು ಹಾಕ್ಕೊಂಡಾಗ ಇದು ನಾವು ಈಸ್ಕೊಟ್ವಿ ಅನ್ನೋದು ಒಂಥರ ಚೆನ್ನಾಗಿ ಕಾಣುತ್ತೆ, ಅದರ ಖುಷಿ ಆಗುತ್ತೆ ಅವ್ರು ಹಾಕ್ಕೊಂಡಾಗ. ಸೊ ಅದಕ್ಕೆ ಇವಾಗ ನಾನು ಅವ್ರಿಗೆಲ್ಲ ಕೊಟ್ಟು ಬಟ್ಟೆ ಎಲ್ಲ ಈಸ್ಕೊಟ್ಟೆ. ಸೊ ಯೂಶ್ವಲಿ ನಮ್ಮ ಅಪ್ಪನಿಗೂ ಈಸ್ಕೊಡ್ಬೇಕಾಗಿತ್ತು. ಸೊ ನೆಕ್ಸ್ಟ್ ಯಾವಾಗ ನಾ ಈಸ್ಕೊಡೋಣ ಅಂತ ಹೇಳಿ ಬರೀ ಅವ್ರಿಗೆ ಮಾತ್ರ ಸೊ ಇವಾಗ ನಾಷ್ಟ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಸೊ ಯೂಶ್ವಲಿ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ಲು, ಮಾವಿನಕಾಯಿ ಚಿತ್ರಾನ್ನ. ಆಫ್ಕೋರ್ಸ್ ಅದು ತುಂಬ ಸ್ಪೆಷಲ್ ಅಲ್ವಾ. ಸೊ ಅದಕ್ಕೋಸ್ಕರ ಮಾವಿನಕಾಯಿ ತುರಿದು ಇವಾಗ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಕೂಡ ಒಬ್ಬಟ್ಟೆಲ್ಲ ಹೂರ್ಣ ಎಲ್ಲ ಮಾಡಿ ಸೊ ಅವರು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಒಬ್ಬಟ್ಟು ಹೂರ್ಣ ಮತ್ತು ಹಸಿಟ್ಟೆಲ್ಲ ಕಲಸಿ ಇಟ್ಬಿಟ್ಟಿದ್ರು. ಅದಕ್ಕೆ ಖಾರ ತಗೊಳ್ಬಾರ್ದು ನೋಡಿ, ಅದಕ್ಕೆ ಅವರು ಫಸ್ಟ್ ಅದನ್ನೆಲ್ಲ ಮಾಡಿ ಆಮೇಲೆ ನಾವು ಅಡುಗೆ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ನಮ್ಮಮ್ಮ ಕೊಡ್ತಾಯಿದ್ರು ತರಕಾರಿಗಳನ್ನೆಲ್ಲ, ಪಲ್ಯಕ್ಕಾಗಲಿ ಸಾಂಬಾರಿಗೆ ಎಲ್ಲನೂ ಕೊಡ್ತಾಯಿದ್ರು. ಸೊ ನಾನಿಲ್ಲಿ ಒಗ್ಗರಣೆಗಳನ್ನ ಹಾಕ್ಕೊಳ್ತಿದ್ದೆ. ಸೊ ನಾಷ್ಟ ಕೂಡ ಎಲ್ಲ ಮುಗಿಸಿ ಒಂದೇ ಸಲ ಬೇಗ ಒಗ್ಗರಣೆ ಹಾಕಿಬಿಟ್ರೆ ಸೊ ಪಲ್ಯ ಸಾಂಬಾರೆಲ್ಲ ರೆಡಿ ಆಗುತ್ತೆ ಅಂತ. ಸೊ ಇಲ್ಲಿ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಚಿತ್ರಾನ್ನ ಯೂಶ್ವಲಿ ಎಲ್ಲರಿಗೂ ಗೊತ್ತು, ಬಟ್ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂದರೆ ಸಿಂಪಲ್ ರೆಸಿಪಿ. ಸೊ ಎಣ್ಣೆ, ಸಾಸಿವೆ, ಕಡಲೆಬೇಳೆ. ಸೊ ಇದಕ್ಕೆ ನೀವು ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಇಷ್ಟು ಮಾತ್ರ ಹಾಕ್ತೀನಿ. ಸೊ ಆಮೇಲೆ ಜಾಸ್ತಿ ಬೇಳೆಗಳಿದ್ರೆ ತಿನ್ನಲ್ಲ ನೋಡಿ, ಅದಕ್ಕೋಸ್ಕರನೇ ಸಿಂಪಲಾಗಿ ಮಾಡ್ತಾ ಇರೋದು ಅಷ್ಟೇ. ಸೊ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಖಾರ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ತುರಿದಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡ್ಬಿಟ್ರೆ ಸೊ ಇಲ್ಲಿಗೆ ರೆಡಿ ಆಗುತ್ತೆ. ಸೊ ಇದಕ್ಕೆ ನೀವು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಮುಗೀತು, ಮಾವಿನಕಾಯಿ ಚಿತ್ರಾನ್ನ ರೆಡಿ. ಸೊ ಇದಕ್ಕೆ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಸೂಪರಾಗಿ ಬಂದಿತ್ತು ಚಿತ್ರಾನ್ನ ಮಾತ್ರ. ಸೊ ಇದಕ್ಕೆ ಮುಂಚೆ ನೀವು ಬಿಸಿ ಅನ್ನ ಏನೋ ಮಾಡಿದರೆ ಒಂದು ಬಟ್ಲಲ್ಲಿ ಹಾರಿಕ್ಕೊಂಬಿಡಿ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ ಕಲಿಸ್ಬಿಟ್ರೆ ಬಿಸಿ ಅನ್ನದಲ್ಲಿ. ಸೊ ಹಾರಿಕ್ಬಿಟ್ಟು ಆಮೇಲೆ ಕಲಿಸ್ಕೊಂಡ್ರೆ ನಿಮಗೆ ಉದ್ರುದ್ದಾಗಿ ಚೆನ್ನಾಗಿ ಬರುತ್ತೆ ಕೂಡ. ಸೊ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟ್ ಮಾವಿನಕಾಯಿ ಹಾಕಿ ಆಫ್ ಮಾಡಿಬಿಟ್ಟೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಮಾವಿನಕಾಯಿ ಚಿತ್ರಾನ್ನ. ಸೊ ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಟೇಸ್ಟ್ ವೈಸ್ ಸೂಪರಾಗಿತ್ತು. ಸೊ ಅಡುಗೆ ಎಲ್ಲ ಬೇಗ ಎಲ್ಲ ಮುಗಿಸಿ ಆಲ್ಮೋಸ್ಟ್ 12 o'clock ಅಡುಗೆ ಮುಗಿಸ್ಬಿಟ್ವಿ. ಸೊ ಅಡುಗೆ ಮುಗಿಸಿ ಒಬ್ಬಟ್ಟು ಸುಡೋಣ ಅಂತ ಹೇಳಿ ನಮ್ಮಮ್ಮ ತಟ್ಟಿ ಕೊಡ್ತಾಯಿದ್ರು, ನಾನು ಇದನ್ನು ಸುಡ್ತಿದ್ದೆ. ಸೊ ಬೇಗ ಇದನ್ನು ಕೂಡ ಆಲ್ಮೋಸ್ಟ್ ಒಂದು 20 ಏನೋ ಸುಟ್ವಿ. ಸೊ 20 ಎಲ್ಲ ಸುಟ್ಟು ಬೇಗ ಮುಗಿಸಿ ಆಲ್ಮೋಸ್ಟ್ 1 o'clock ನಾವು ಅಡುಗೆ ಕೆಲಸ ಆಗಿರ್ಬೋದು ಎಲ್ಲನೂ ಮುಗಿಸ್ಬಿಟ್ಟು. ಸೊ ಒಬ್ಬಟ್ಟು ಅಷ್ಟೇ ಟೇಸ್ಟ್ ವೈಸು ಸ್ವೀಟ್ ಆಗಿರ್ಬೋದು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಬಂದಿತ್ತು. ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅಡುಗೆ ಎಲ್ಲ ಮಾಡಿ ಒಂದು ಟೇಬಲ್ ಮೇಲೆ ಈ ಥರ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಏನು ಅಡುಗೆ ಮಾಡಿದ್ವಿ ಅಂದರೆ ಆಲೂಗಡ್ಡೆ ಪಲ್ಯ ಮಾಡಿದ್ವಿ. ಸೊ ಇದು ಕೂಡ ನಮಗೆ ಫೇವ್ರೇಟ್ ಆಲೂಗಡ್ಡೆ ಪಲ್ಯ. ಸೊ ಆಲೂಗಡ್ಡೆ ಪಲ್ಯ ಜೊತೆಗೆ ನೆಕ್ಸ್ಟು ಎಲ್ಲ ಸ್ವಲ್ಪನೇ ಮಾಡ್ಕೊಂಡಿದ್ದು, ಯಾಕಂದರೆ ಈ ಬಿಸಿಲು ನೋಡಿ ಅದನ್ನು ಕೂಡ ತಿನ್ನೋಕ್ಕಾಗೋದಿಲ್ಲ. ಆಮೇಲೆ ಕಾಳು ಗೊಜ್ಜು.
ಸೊ ಈ ಬಿಸಿಲು ಇರಲಿಲ್ಲ ಅಂದಿದ್ರೆ ಏನೋ ಅನ್ಬೋದಾಗಿತ್ತು. ಬಿಸಿಲಲ್ಲಿ ನಿಜವಾಗ್ಲೂ ಊಟ ತಿನ್ನೋದಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಹೊಸ್ತಡ್ಕು ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳಿ ಚೂರೇ ಮಾಡ್ಕೊಂಡಿದ್ದು ಅವು ಕೂಡ ಮಿಕ್ಕೋಯ್ತು ಲಾಸ್ಟಲ್ಲಿ. ಸೊ ಕೋಸಂಬರಿ ಆದಮೇಲೆ ಬೀನ್ಸ್ ಪಲ್ಯ. ಸೊ ಆಲ್ಮೋಸ್ಟ್ ಒಂದಷ್ಟು ವೆರೈಟೀಸ್ ಮಾಡಿದ್ವಿ. ಸೊ ಮಾವಿನಕಾಯಿ ಚಿತ್ರಾನ್ನ, ಸೊ ಇದೊಂದು ಚೂರಿತ್ತು ಅದು ಕೂಡ. ಸೊ ಎಲ್ಲ ಕೂಡ ಕಂಪ್ಲೀಟಾಗಿ ನಾವು ಅಷ್ಟೇ ಸ್ವಲ್ಪನೇ ಮಾಡ್ಕೊಂಡಿದ್ದು. ಸೊ ಅನ್ನ, ಒಬ್ಬಟ್ಟು, ಸಾರು, ವಡೆ, ಒಬ್ಬಟ್ಟು, ಸೊ ಇಷ್ಟು ಮಾಡಿದ್ವಿ. ಎಲ್ಲ ನಮಗೆ ಚೂರು ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದು. ಸೊ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಅದು ಒಬ್ಬಟ್ಟು, ವಡೆ ಮತ್ತು ಒಬ್ಬಟ್ಟು ಸಾರು. ಸೊ ವಡೆನೂ ಸ್ಪೆಷಲ್ ಇಲ್ಲೋ ಗೊತ್ತಿಲ್ಲ, ಒಬ್ಬಟ್ಟು ಸಾರು ಮತ್ತು ಮಾವಿನಕಾಯಿ ಚಿತ್ರಾನ್ನ, ಇದು 3 ತುಂಬಾ ಸ್ಪೆಷಲ್ ಆಗಿದ್ದು ಅವತ್ತಿನ ದಿವಸ ಮಾತ್ರ. ಸೊ ಅದನ್ನು ಮಾಡಿದ್ರೇ ಅದು ಯುಗಾದಿ ಹಬ್ಬನೇ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ ಸಂಜೆ 6 o'clock ಆಗಿದೆ. ಪೂಜೆ ಎಲ್ಲ ಮುಗಿಸಿ ಸೊ ಎಳ್ನೀರು ಕುಡಿತಿದ್ದೀನಿ. ನಮ್ಮಪ್ಪ ಎಳ್ನೀರು ಕೂಡ ತೊಗೊಂಡು ಬಂದಿದ್ರು. ನನಗಂತೂ ಎಳ್ನೀರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನನ್ನ ಎಳ್ನೀರು ಎಷ್ಟೇ ಕೊಟ್ಟರು ಅಷ್ಟೇ ನಾನು ಕುಡಿತಾನೆ ಇರ್ತೀನಿ. ಎಳ್ನೀರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಬಾಡಿ ಹೀಟ್ ಇದ್ದರೆ ಬಾಡಿನ ಕೂಲ್ ಮಾಡುತ್ತೆ. ಸೊ ಆಮೇಲೆ ಪಿಂಪಲ್ಸ್ ಎಲ್ಲ ಕಮ್ಮಿ ಮಾಡುತ್ತೆ. ಸೊ ತುಂಬ ಬೆನಿಫಿಟ್ಸ್ ಇದೆ ನಮಗೆ ಎಳ್ನೀರು ಕುಡಿಯೋದ್ರಿಂದ. ಸೊ ಪೂಜೆ ಎಲ್ಲ ಮುಗಿಸಿ ಮೇಲೆ ಬಂದ್ವಿ. ಸೊ ಈ ಒಂದು ಗಿಡದಲ್ಲಿ ಒಂದೇ ಬಳ್ಳಿಯಲ್ಲಿ 3 ಹೂವು ಬಿಟ್ಟಿತ್ತು. ಸೊ ತುಂಬ ಚೆನ್ನಾಗಿರ್ತಿದ್ದು 3, ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ಚಿಕ್ಕ ಮರಿ. ಸೊ ಇದೊಂಥರ ಚೆನ್ನಾಗಿ ಬಿಟ್ಟಿತ್ತು. ಸೊ ನನ್ನಮ್ಮ ಈ ವಿಡಿಯೋ ಇಟ್ಕೋ, ಚೆನ್ನಾಗಿದೆ, ಇದನ್ನು ಹಾಕು ಅಂತ ಹೇಳ್ತಿದ್ರು. ಸೊ ಅದನ್ನು ಕೂಡ ಇಟ್ಕೊತಿದ್ದೆ. ಸೊ ಆಲ್ಮೋಸ್ಟ್ ಈ ಗಿಡ ತೊಗೊಂಡು ಬಂದು 2-3 ವರ್ಷ ಆಗಿರ್ಬೋದು. ಸೊ ಇದು ಹೈದ್ರಾಲಿ ಗಿಡ ಅಂತ ಹೇಳಿ ತುಂಬ ದೊಡ್ಡದಾಗಿ ಇದು ಹೂವು ಬಿಡುತ್ತೆ. ಸೊ ತುಂಬ ಮುಳ್ಳು ಕೂಡ ಇರುತ್ತೆ. ತುಂಬ ಚೆನ್ನಾಗಿದೆ ಈ ಗಿಡ ಕೂಡ. ಇದೊಂಥರ ಪಿಂಕಿಶ್ ರೆಡ್ ಅಂತಲೇ ಹೇಳ್ಬೋದು ರೋಸು. ಸೊ ವೆದರ್ ಕೂಡ ತುಂಬ ಕೂಲ್ ಆಗಿತ್ತು. ಸೊ ನಮ್ಮಮ್ಮ ಕೂಡ ಬಟ್ಟೆ ಒಣಗಾಕ್ತಾ ಇಲ್ಲಿಂದ ನಮ್ಮಮ್ಮ ದೇವ್ರು ಕೂಡ ಮುಗಿತಾ ಇದ್ರು. ಸೊ ಅದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಏನಂದರೆ ಇಲ್ಲಿ ನಮ್ಮ ಮನೆ ಹತ್ರ ಸುತ್ತಮುತ್ತ ದೇವಸ್ಥಾನಗಳೇ ಇದೆ ಜಾಸ್ತಿ. ಸೊ ಅಲ್ಲೊಂದು ದೇವಸ್ಥಾನ, ಆಲ್ಮೋಸ್ಟ್ ಒಂದು 4-5 ದೇವಸ್ಥಾನ ಇದೆ ಸುತ್ತ. ಸೊ ಅವ್ರಿಗೆ ಗೊತ್ತಿಲ್ಲದಿರೋ ಥರ ವೀಡಿಯೋಸ್ನ ತೊಗೊಂಡೆ ನಾನು. ಸೊ ನೋಡಿದ್ರೆ ಏನೂ ಭಯೋದಿಲ್ಲ, ಸೊ ಏನೂ ಅನ್ನಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಸೊ ವೆಡ್ನೆಸ್ಡೇ ವ್ಲಾಗ್ ಇದ್ದು. ಸೊ ಕಾಲೇಜೆಲ್ಲ ಮುಗಿಸಿ ಇಂಟರ್ನ್ಶಿಪ್ಗೆ ಬಂದ್ವಿ. ಸೊ ಇಂಟರ್ನ್ಶಿಪ್ ಬಂದು ನಮಗೆ 4 to 5 hours ಮಾಡಬೇಕು ಅಂತ ಏನು ಮೆನ್ಷನ್ ಮಾಡಿಲ್ಲ, ಬಟ್ 1 month ಮಾಡಬೇಕು. ಸೊ ಇವಾಗ ಬಂದು ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ನಮಗೆ ಇಂಟರ್ನ್ಶಿಪ್ ಮಾಡ್ತಾಯಿದ್ದೀವಿ. ಸೊ ನಾನು ಇವಾಗ ಎಂಡ್ ಆಗ್ತಾ ಬರ್ತಿದೆ, ಅದು ಕೂಡ ಸ್ಯಾಟರ್ಡೆ ಲಾಸ್ಟ್ ಆಗಿಬಿಡುತ್ತೆ. ಸೊ ಮನೆಗೆ ಬರೋಷ್ಟೊತ್ತಿಗೆ ಚಿಕನ್, ಮಟನ್ ಎಲ್ಲ ಮಾಡಿದರು. ಬಿರಿಯಾನಿ, ಚಿಕನ್ ಗೊಜ್ಜು, ಮಟನ್ ಸಾರು ಎಲ್ಲ ಮುಗಿಸಿದ್ರು. ಚಿಕನ್ ಗೊಜ್ಜು ಕೂಡ ಮಾಡಿದರು. ಸೊ ಹೊಸ್ತಡ್ಕು ಈ ಥರ ಹೋಯಿತು. ಸೊ ನಮ್ಮ ಹಬ್ಬ ಕೂಡ ಈ ಥರ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್.